ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಆಗಸ್ಟ್ ತಿಂಗಳಿನಲ್ಲಿ ಆಚರಿಸುತ್ತಿರುವಂತಹ ದೊಡ್ಡ ರಾಷ್ಟ್ರೀಯ ಹಬ್ಬವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು ವಿಶೇಷ ಭಾಷಣವನ್ನು ಕೇಳೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶಾಲೆಯ ಪ್ರಾಂಶುಪಾಲರಿಗೆ, ಮುಖ್ಯೋಪಾಧ್ಯಾಯರಿಗೆ, ಅಧ್ಯಾಪಕ ವೃಂದದವರಿಗೆ, ಪೋಷಕ ಮಂಡಳಿಯ ಸದಸ್ಯರಿಗೆ, ಪೋಷಕರಿಗೆ ಹಾಗೂ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಶುಭ ಮುಂಜಾನೆ ಹಾಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅಂದರೆ ತಾಯಿ ಮತ್ತು ತಾಯ್ನಾಡುಗಳೆಂಬ ವಿಷಯಗಳು ಸ್ವರ್ಗಕ್ಕಿಂತ ಮಿಗಿಲೆಂಬ ಒಂದು ಉಕ್ತಿ ಇದೆ. ಈ ದಿನ ಜನ್ಮಭೂಮಿಯಾದ ನಮ್ಮ ಭಾರತವು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಕಂಡಂತಹ ಸುದಿನವಾಗಿದೆ. ಸುಮಾರು 2 ಶತಮಾನಗಳ ಸುದೀರ್ಘ ಮತ್ತು ನಿರಂತರ ಹೋರಾಟದ ಪ್ರತಿಫಲವಾಗಿ ಇಂದಿನ ಈ ಸ್ವಾತಂತ್ರ್ಯ ಸಂಭ್ರಮ ನಮಗೆಲ್ಲರಿಗೂ ದೊರೆತಿದೆ. ಗಾಂಧೀಜಿ, ನೇತಾಜಿ, ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ವೀರ ಕಲಿಗಳ, ವೀರ ವನಿತೆಯರ ತ್ಯಾಗ, ಬಲಿದಾನಗಳ, ಶ್ರಮಗಳ ಪ್ರತಿಫಲವಾಗಿ ಆಗಸ್ಟ್ 15, 1947ರಂದು ಎಲ್ಲರಿಗೂ ನಮ್ಮ ದೇಶಕ್ಕೂ ಸ್ವತಂತ್ರ ದೊರೆಯಿತು. ಸ್ವಾತಂತ್ರ್ಯವೆಂಬುದು ಭಾರತೀಯರ ಬದುಕಿನ ಒಂದು ಹೊಸ ಆರಂಭಕ್ಕೆ ಮುನ್ನುಡಿ ಬರೆಯಿತು. ಭಾರತೀಯ ಸಮಾಜದಲ್ಲಿ ಸಮಾನತೆಯ ದೀಪ ಬೆಳಗಿತು. ಭಾರತೀಯರೆಲ್ಲರೂ ಕೂಡಿ ಗಳಿಸಿಕೊಂಡ ಆಸ್ತಿಯೇ ಈ ದೇಶ ಭಾರತವಾಗಿ ಸ್ವತಂತ್ರವಾಗಿ ನಿಂತಿತು. ಚರಿತ್ರೆಯ ಪುಟದಲ್ಲಿ ಈ ದಿನದ ಸ್ವಾತಂತ್ರ್ಯ ಸಂಭ್ರಮಕ್ಕೆ 79ನೇ ವಸಂತ. ಪಡೆದುಕೊಂಡಿದ್ದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ, ಹೊಣೆಗಾರಿಕೆ ನಮ್ಮೆಲ್ಲ ಭಾರತೀಯರದ್ದಾಗಿದೆ. ಅದಕ್ಕಾಗಿ ಇಲ್ಲಿ ನೆರೆದಿರುವ ನಾವೆಲ್ಲರೂ ಕೆಲವೊಂದು ಜವಾಬ್ದಾರಿಗಳನ್ನು ಸರಳವಾಗಿ ತೆಗೆದುಕೊಳ್ಳುವ ಮುಖಾಂತರ ತಾಯಿ ಭಾರತಿಗೆ ಕಾಣಿಕೆಯನ್ನು ನೀಡಬಹುದು. ಸ್ವಾತಂತ್ರ್ಯವನ್ನು ಸಂಭ್ರಮಿಸಲು ನಾವೆಲ್ಲರೂ ಸದಾ ಶಾಂತಿ ಸೌಹಾರ್ದತೆಯಿಂದ ಬದುಕೋಣ. ನಮ್ಮ ಸಸ್ಯ ಶ್ಯಾಮಲೆಯಂತಹ ಸುಂದರವಾದ ಪರಿಸರದ ರಕ್ಷಣೆಯನ್ನು ಮಾಡೋಣ. ಸಂವಿಧಾನವನ್ನು ಗೌರವಿಸೋಣ. ಅಸಹಾಯಕರಿಗೆ ಊಟ, ಬಟ್ಟೆ, ಶಿಕ್ಷಣ, ಆರೋಗ್ಯಗಳನ್ನು ನೀಡುವಲ್ಲಿ ಕೈ ಜೋಡಿಸೋಣ. ದೇಶಕ್ಕಾಗಿ ಪ್ರಾಣ ಅರ್ಪಿಸಿದವರಿಗೆ ನಮ್ಮ ಬದುಕನ್ನು ಆದರ್ಶವಾಗಿ ನೀಡೋಣ. ಅಭಿವೃದ್ಧಿಯ ಕನಸಲ್ಲಿ ಒಂದು ಮೆಟ್ಟಿಲಾಗಿ ನಿಲ್ಲೋಣ. ದೇಶ ನಮಗೆ ನೀಡಿರುವ ಸ್ವಾತಂತ್ರ್ಯಕ್ಕೆ ಪ್ರಗತಿ ಮತ್ತು ಯಶಸ್ಸನ್ನು ಮರುಕಾಣಿಕೆಯಾಗಿ ನೀಡೋಣ. ತಾಯಿ ಭಾರತೀಯ ಭವ್ಯ ಭವಿಷ್ಯದ ನಿರ್ಮಾತೃಗಳಾಗೋಣ. ಜೈ ಹಿಂದ್, ಜೈ ಭಾರತಾಂಬೆ. ಧನ್ಯವಾದಗಳು.